ನಮಸ್ತೆ ವೀಕ್ಷಕರೇ, ಈ ದಿನ ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ. ನಂತರ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲದನ್ನು ಮಿಕ್ಸಿ ಹಾಕಬೇಕು. ಮೊದಲಿಗೆ ಹಾಕೊಳ್ಳೋ ಜಾರಿಗೆ ಚಕ್ಕೆ, ಲವಂಗ, ಆಮೇಲೆ ಬೆಳ್ಳುಳ್ಳಿ, ಅದಾದ ನಂತರ ಸ್ವಲ್ಪ ಶುಂಠಿ ಹಾಕ್ಕೋಬೇಕು. ಹಸಿ ಶುಂಠಿ ಎಷ್ಟು ಬೇಕು ನೋಡ್ಕೊಂಡು ಚಿಕನ್ ಕ್ವಾಂಟಿಟಿ ಮೇಲೆ ಹಸಿ ಶುಂಠಿನ ಹಾಕಬೇಕು. ಅದಾದ ನಂತರ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಇದ್ದರೆ ಜಾಸ್ತಿ ಹಾಕಿ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೋಬೇಕು. ಅದಾದ ನಂತರ ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಪುದೀನ ಸೊಪ್ಪು ಆ್ಯಡ್ ಮಾಡಬೇಕು. ಪುದೀನ ಸೊಪ್ಪು ಸ್ವಲ್ಪ ಬಾಡಿದ ನಂತರ ರುಬ್ಬಿರ್ತಕ್ಕಂಥ ಪೇಸ್ಟು ಆವಾಗಲೇ ತೋರಿಸಿದಲ್ವ, ಅದೆಲ್ಲ ಪೇಸ್ಟ್ ಮಾಡಿಬಿಟ್ಟು ಅದು ಕೂಡ ಇದರಲ್ಲಿ ಹಾಕಿ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ನಿಧಾನ ಉರಿಯಲ್ಲಿನೇ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಧಾನಕ್ಕೆ ಅದು ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ. ಅದಾದ ನಂತರ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ, ಹಸಿ ವಾಸನೆ ಬೇಗ ಹೋಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಬೇಕು, ಹೆಚ್ಚಿರ್ತಕ್ಕಂಥ ಟೊಮೊಟೊನ. ಇದು ಕೂಡ ನೀಟಾಗಿ ಬೇಯಬೇಕು. ಅದರಲ್ಲಿ ಎಣ್ಣೆಲೇ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ನಂತರ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸಿ. ಅದಾದಮೇಲೆ ಅದನ್ನು ಸ್ವಲ್ಪ ತಳ ಹಿಡಿತಾ ಇರುತ್ತೆ, ಕೈ ಆಡ್ತಾ ಇರಬೇಕು. ನಾನು ಚಿಕನ್ನ ಬೇಯಿಸಿಟ್ಕೊಂಡಿದ್ದೀನಿ 1 ವಿಸಿಲ್. ಅದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿರೋದು, ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಒಂದು ಮೀಡಿಯಮ್ ಉರಿಯಲ್ಲಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು. ಆವಾಗ ತಿರುಗಿಸ್ತಾ ಇರಬೇಕು, ಯಾಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಬೇಕು ಮತ್ತು ತಳ ಹತ್ತಬಾರ್ದು. ಅದಕ್ಕೋಸ್ಕರ ನೀಟಾಗಿ ತಿರುಗಿಸ್ತಾ ಬೇಯಿಸಬೇಕು. ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ಚಿಕನ್ ಮಸಾಲ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಖಾರ ನೋಡ್ಕೊಂಡು ಆ್ಯಡ್ ಮಾಡಿ. ಅದಾದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲೇ ನೆನೆಸಿಟ್ಟಿದ್ದೀನಿ, 20 ಮಿನಿಟ್ಸ್ ನೆನೆಸಿಟ್ಟಿದ್ದೀನಿ. ಅದಕ್ಕೋಸ್ಕರ 4 ಗ್ಲಾಸಸ್ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಸರಿ ಹೋಗುತ್ತೆ. ನೆನೆಸಿರೋ ಅಕ್ಕಿ ಆಗಿರೋದ್ರಿಂದ ಕರೆಕ್ಟಾಗಿಯೇ 4 ಗ್ಲಾಸ್ ಹಾಕಬೇಕು. ಆವಾಗಲೇ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ. ಈಗ ಸ್ವಲ್ಪ ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಆ್ಯಡ್ ಮಾಡಿ ಸ್ವಲ್ಪ ಮೇಲೆ ಕೆಳಗೆ ಕೈ ಆಡಿ ಅದನ್ನು ಮುಚ್ಚಿ ಬೇಯಿಸೋಕೆ ಬಿಡಿ. ಅದು ಕುದಿಬೇಕಾದ್ರೆ ಸ್ವಲ್ಪ ಆವಾಗ ಮೇಲೆ ಕೆಳಗೆ ಮಾಡ್ತಾ ಇರಬೇಕು, ಯಾಕೆಂದರೆ ಮತ್ತೆ ತಳ ಹಿಡಿಯುತ್ತೆ. ಕುದಿ ಬಂದ ತಕ್ಷಣ ಅಕ್ಕಿನ ಆ್ಯಡ್ ಮಾಡಬೇಕು. ಸರಿಯಾಗಿ ಅಕ್ಕಿ ಸೇರಿಸ್ಬಿಟ್ಟು ನೀಟಾಗಿ ಅದನ್ನು ಮೇಲೆ ಕೆಳಗೆ ಮಾಡಿ ಮತ್ತೆ ಮುಚ್ಚಿ ಅದಕ್ಕೆ ಮತ್ತೆ ಕುದಿಯೋಕ್ಕೆ ಬಿಡಬೇಕು. ಮೀಡಿಯಮ್ ಉರಿಯಲ್ಲಿನೇ ಕೂದಿಸ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಲೆಮನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಮೇಲೆ ಕೆಳಗೆ ಮಾಡಿ. ಲೆಮನ್ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸರಿ ನೋಡಿಬಿಟ್ಟು ಅಕ್ಕಿ ಬೆಂದಿದೆಯೋ ಇಲ್ವೋ ಅಂತ, ನೀರು ಸರಿಯಾಗಿದೆ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಮೇಲೆ ಕೆಳಗೆ ಮಾಡಿಬಿಟ್ಟು ಮತ್ತೆ ಮುಚ್ಚಿ ದಮ್ ಮಾಡೋಕ್ಕೆ ಬಿಡಬೇಕು. ಅಂದರೆ ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಸಣ್ಣ ಉರಿಲಿ ಮುಚ್ಚಿ ಈ ಥರ 10 ನಿಮಿಷ ಮುಚ್ಚಿಟ್ರೆ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ವೀಕ್ಷಕರು ನೋಡಿದ್ರಲ್ವ ಯಾವ ಥರ ಮಾಡೋದು ಅಂತ. ನೀವು ಕೂಡ ಮನೇಲಿ ಮಾಡಿಕೊಂಡು ಹೇಗಿದೆ ಟೇಸ್ಟ್ ಅಂತ ಹೇಳಿ ಚಿಕನ್ ಬಿರಿಯಾನಿದು. ಇನ್ನು ಹೆಚ್ಚಿನ ರೆಸಿಪಿಗಾಗಿ ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಿಕನ್ ಗ್ರೇವಿ ಕೂಡ ಮಾಡಿದ್ದೀನಿ, ಅದರ ರೆಸಿಪಿ ನಿಮಗೆ ಬೇಕು ಅಂತಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.